ಹೊಸ ಕತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಕಥೆಯಲ್ಲಿ ಶಾಂತಕ್ಕನಿಗೆ ಒಬ್ಬಕಿ ಮಗಳು ಮತ್ತು ಒಬ್ಬ ಮಗ ಇರ್ತಾನೆ. ಗಂಡ ಇವರೆಲ್ಲ ಅಂದರೆ ಇವ್ರದ್ದೊಂಥರ ಸ್ವಲ್ಪ ಸಣ್ಣ ಪುಟ್ಟ ಸ್ವಲ್ಪ ಆಸ್ತಿ ಇರ್ತೈತಿ. ತಕ್ಕ ಮಟ್ಟಿಗೆ ಹಂಗೆ ಒಂದು ದುಡಿಮೆ ಮಾಡಿಕೊಂಡು ಒಂದು ಒಳ್ಳೆ ಸ್ಥಿತಿ ಒಳಗಿರ್ತಾರೆ. ತೀರಾ ಶ್ರೀಮಂತರು ಅಲ್ಲ, ಬಡವರು ಅಲ್ಲ, ಆ ರೀತಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಏನಾಗುತ್ತೆ ಎತ್ತ ಅಂತ ಕಾದು ನೋಡ್ರಿ. ದಯವಿಟ್ಟು ಆ ಕತೆಗೆ ಕೊಟ್ಟಂಥ ಪ್ರೋತ್ಸಾಹ ಈ ಕತೆಗೂ ಕೊಡ್ರಿ. ಇನ್ನು ಎಲ್ಲದೂ ಅಷ್ಟೇ, ಹಾರರ್ ಮತ್ತು ಥ್ರಿಲ್ಲಿಂಗ್, ಆಮೇಲೆ ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಒಂದೊಂದು ಕತೆಗಳು ಎಲ್ಲ ಬರ್ತಾವೆ. ದಯವಿಟ್ಟು ಎಲ್ಲ ಕಾಲ್ಪನಿಕ ಕತೆಗಳು ಅಂತ ಅಂದ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ. ಇವತ್ತಂತೂ ಮಗಳು ಬರ್ತಾಳ, ಭಾರಿ ಖುಷಿ ಆತಪ್ಪ. ಅವ್ವ ಸವಿತಾ ಬಾ, ಹೆಂಗದಿ? ಆರಾಮದಿಯಾ? ನಿನ್ ಗಂಡು ಬರಲಿಲ್ಲ, ನೀವು ಬಿಕ್ಕಿ ಬಂದೆ. ಅವರಿಗೆ ಕುಡಿದು ತೂರಾಡೋಕ್ಕೆ ಪುರ್ಸತ್ ಸಿಗಲ್ಲ, ಇನ್ನು ಇಲ್ಲಿಗೆಲ್ಲ ಬರ್ತಾರನವ ಅವ್ರು. ನಂದು ಏನು ಕರ್ಮನವ, ನಾನು ಏನೋ ಅನ್ಯಾಯ ಮಾಡಿದ್ದೆ ನಿಮಗೆ? ಬೇಡ, ಮದ್ವೆ ಮಾಡಲ್ಲ, ಎಲ್ಲರ ಹೋಗಿ ಎಲ್ಲರ ಮಠದಾಗ ಹೋಗಿ ಉಳ್ಕೊಂಡ್ಬಿಡು ಅಂತ ಹೇಳಿದ್ರು, ಅಲ್ಲೇ ಇರ್ತಿದ್ನಲ್ಲವ ನಾನು. ಅಕ್ಕ ಯಾವಾಗ ಬಂದಿ? ಯಾಕಕ್ಕ ಅಳಕತ್ತಿ? ಇನ್ನೇನು ಮಾಡೋದಪ್ಪ, ಅಲ್ಲ ಸರಿಯಾಗಿ ವಿಚಾರಿಸ್ಲಾರ್ದ ಮದ್ವೆ ಮಾಡಿರಲ್ಲ ನೀವೆಲ್ಲರೂ ಸೇರಿ. ಯಾಕೆ ನನ್ನ ಮೇಲೆ ಏನು ದ್ವೇಷ ಇತ್ತು ನಿಮಗೆ? ಯಾಕಕ್ಕ ಏನಾಯ್ತು? ಇನ್ನೇನಾಗ್ಬೇಕು? ಕುಡಿತಾನ, ಇಸ್ಪಿಟ್ ಆಡ್ತಾನ, ಒಂಚೂರು ಹೆಂಡ್ತಂದ್ರೆ ಪ್ರೀತಿ ಇಲ್ಲ, ಏನಿಲ್ಲ. ಹೌದಾ? ಇಸ್ಪಿಟ್ ಆಡ್ತಾನ? ಅಯ್ಯೋ ದೇವ್ರಿ, ಅಲ್ಲ ನಮ್ಗೆ ಗೊತ್ತೇ ಇಲ್ಲಕ್ಕ ಇದು ವಿಚಾರ. ಅಪ್ಪ ವಿಚಾರಿಸಿನಿ ಅಂತಾನೆ ಹೇಳಿದ್ರು. ಏನು ವಿಚಾರಿಸಾರ ಏನ, ನೆಮ್ಮದಿ ಅಂತರೂ ಇಲ್ಲ. ಅಯ್ಯೋ ಪಾಪ, ನನ್ನ ಮಗಳನ್ನ ತಗೊಂಡೋಗಿ ಎಲ್ಲಿ ಕೊಟ್ಟಂಗಾತಲ್ಲಪ್ಪ ದೇವ್ರೆ. ಏನ್ರಿ ಆಕೆ ಏನು ಹೇಳತ್ತಲ್ಲ ಕೇಳಿಸ್ಕೊಂಡ್ರಿ? ದಾಂಡು ಬರಬರಿ ಇಲ್ಲ ಅಂತಲ್ರಿ? ಅಲ್ಲ ನೀವು ವಿಚಾರಿಸ್ಲಿಲ್ಲನ್ರಿ ಹಂಗಾರ? ವಿಚಾರಿಸಿನೇ ಮದುವೆ ಮಾಡಿದ್ದು ಅಲ್ಲ, ಕುಡಿತಾನ ಏನಪ್ಪ? ಅಲ್ಲ ಅಂದರೆ ಅವಾಗೊಮ್ಮೆ ಯಾವಾಗಾರ ದೋಸ್ತರ ಜೋಡಿ ಹೋದಾಗ ಮಾಡ್ತಾನ ಅಂತ ಅಂದರು. ಮತ್ತು ಈಗಿನ ಕಾಲದಾಗ ಏನು ಲೇಪ ಆತಾಗ ಕುಡಿಲಾರ್ದಾರ ಯಾರದಾರ ಹೇಳಿ, ಎಲ್ಲರೂ ಕುಡಿಯೋರೆ. ಅದಕ್ಕೆ ನಾನು ಹಂಗಾರೆ ಯಾವಾಗಾರ ಮಾಡ್ತಾನ ಬಿಡು ಓಲಿ ಅಂತ. ಆದ್ರೆ ಈ ಇಸ್ಪಿಟ್ ಆಡೋದು ಗಿಡೋದು ಗೊತ್ತಿಲ್ಲ, ಹೆಂಡತಿ ಚಲೋ ನೋಡ್ಕೊತಾನೆ ಬಿಡು ಅಂತ ಮಾಡಿದ್ದೆ. ಅದ್ರಾಗೂ ಸ್ವಲ್ಪ ಆಸ್ತಿ ಬೇರೆ ಇತ್ತಲ್ಲ ಅವ್ರದ್ದು, ನನ್ನ ಮಗಳು ಆರಾಮಾಗಿರ್ಲಿ ಅಂತ ಕೊಟ್ಟಿದ್ದು. ಏನಾತೀಗ? ಏನಾರ ಅಂದನವಾ? ಹೇಳ ನನ್ನ ಮುಂದೆ. ಏನಾರ ಅಂದನ ಅಂತ ಕೇಳ್ತೀಯಪ್ಪ ನೀನು? ಅಂದ್ರೆ ನಿಮ್ಗೆ ಕುಡಿಯೋದು ಗೊತ್ತಿದ್ದು ಮದುವೆ ಮಾಡಿದ್ರಿ ಅಲ್ಲ? ಅಂದ್ರೆ ಕುಡಿಯೋದು ಗೊತ್ತಿದ್ದಂದ್ರೆ ಅದೇ ಹೇಳಿದ್ನಲ್ವ, ದೋಸ್ತರ ಜೋಡಿ ಹೋದಾಗತ್ತೆ ಯಾವಾಗ ಮಾಡ್ತಾನ ಅಂತ ಸುದ್ದಿ ಗೊತ್ತಾತ. ಇರ್ಲಿ ಬಿಡು ಮತ್ತೆ ಏನಾತಂತ ನಾನು ಸುಮ್ಮನಾದೆ. ಈಗ ನಾನು ಕುಡಿತೀನಿ ಹಂಗಂತ ನಾ ಏನು ಹೆಂಡತಿ ಮಕ್ಳ ಮ್ಯಾಗ ಜೀವ ಇಲ್ಲ, ನಿಮ್ಮ ಮ್ಯಾಗ ಜೀವ ಇಲ್ಲೋ, ಮನಿ ಮಠ ನೋಡ್ಕೊಂತ ಇಲ್ಲ, ಆ ಲೆಕ್ಕಕ್ಕೆ ನಾ ವಿಚಾರ ಮಾಡಿದ್ದೆ. ಆದ್ರೆ ಇವನು ಏನ ಅಂತ ನಂದಿಲ್ಲ. ಈಗ ಏನು ನಿಂಗೇನು ಭಾಳ ಮನ್ಸಿಗೆ ಬೇಜಾರಾಗಂಗೆ ಏನಾರು ನಡ್ಕೊಂಡು ನಮ್ಮ ಮಾತಾಡ್ತೇನೆ ನಾ ಅವ್ನ ಜೋಡಿ. ಅದನ್ನ ಬೇರೆ ಮಾಡ್ರಿ. ಬರೇ ಅವ್ನು ಯಾವಾಗ ನಂಗೆ ಬೇಜಾರಾಗಂಗೆ ಮಾಡ್ತಾರ, ಅವಾಗೆಲ್ಲ ಬಂದು ನಿಮ್ಮ ಹತ್ರ ಹೇಳ್ತೀನಿ, ನೀವು ಬಂದು ಸರಿ ಮಾಡ್ರಿ. ಆದ್ರೂ ನೀವು ನನಗೆ ಕೊಟ್ಟು ಮದ್ವೆ ಮಾಡಬಾರ್ದಾಗಿತ್ತಪ್ಪ. ನನ್ನ ಜೀವನನೇ ಹಾಳಾಗೋತಲ್ಲಪ್ಪ, ಹಾಳು ಮಾಡಿಬಿಟ್ರಿ. ಅಕ್ಕ ಸಮಾಧಾನ ಮಾಡ್ಕೋಕ. ಅಪ್ಪ ನೀವು ತಪ್ಪು ಮಾಡ್ಬಿಟ್ರಪ್ಪ, ಕೊಡಬಾರ್ದಾಗಿತ್ತು. ಇಲ್ಲ ಮರಯ್ಯ, ನನ್ಗೇನು ಗೊತ್ತ, ಅವ್ರ ಅವ್ವ ಅಪ್ಪ ಆತು ಅದೇ ಹೇಳಿದ್ರು, ಭಾಳ ಚೆನ್ನಾಗಿ ನೋಡ್ಕೊಂತೀವಿ, ನಮ್ದು ಇಷ್ಟ ಆಸ್ತಿ ಐತೆ ಅಷ್ಟು ಆಸ್ತಿ ಐತೆ ಅಂತ. ಮತ್ತಲ್ಲ ಇರೋದು ಕರೆನೇ ಬಿಡ, ರೊಕ್ಕ ಪಕ್ಕ ಈಡಾಗೈತಲ್ಲ, ಒಂದು ಒಳ್ಳೆ ಮಗಳು ಆರಾಮಾಗಿರ್ಲಿ ಅಂತ ಕೊಟ್ಟಿದ್ದು. ರಾತ್ರಿ 12 ಗಂಟೆಗೆ ಮನೆಗೆ ಬರ್ತಾರೆ ಗೊತ್ತನ, ಕುಡ್ದು ಮನೆಗೆ ಬಂದಿದ್ದು ಉಣ್ಣು ಹೊತ್ನಾಗ ಮತ್ತದು ಊಟ ಮಾಡಂದ್ರೆ ಜಗಳ, ಉಣ್ಣಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಿಟ್ ಮಾಡೋದು, ಜಗಳ ಮಾಡೋದು ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಚಾ ಕುಡೀರಿ ಅಂತಂದ್ರೆ ಇಲ್ಲ. ಅವಾಗೂ ಇನ್ನೂ ಏನಾರು ಉಳ್ದತಾನ ನೋಡೋ ಲೆಕ್ಕಕ್ಕೆ ಅದಾರ. ಅದು ಎಂತ ಕುಡಿತಾರ. ಯಪ್ಪ ದೇವ್ರೆ, ನನ್ನ ಜೀವನನೇ ಹಾಳಾಗೋತು. ನಾನಂತರೂ ಹೋಗಲ್ಲ ಗಂಡನ ಮನೆಗೆ. ಆಕಿ ಹೋಗಲ್ಲ ಅಂತ ಅದಳಲ್ಲ, ಈಗ ಗಂಡನ ಮನೆಗೆ ಏನ್ ಮಾಡ್ಬೇಕಂತ ಮಾಡಿರಿ? ಏನಪ್ಪ ಅಂತೀನಿ ನಾನು ಅತ್ತಾಗ. ತಡಿಯವ, ನೀ ಹೋಗ್ಬೇಡ ಗಂಡನ ಮನೆಗೆ, 4 ದಿನ ಇಲ್ಲೇ ಇರು. ಬರ್ಲಿ ಅವ್ನು ಕರ್ಕೊಂಡು ಹೋಗಕ್ಕೆ, ಅವ್ನಿಗೆ ಬೇಷಾಗಿ ಮಾಡ್ತೇನೆ. ಅವನಿಗೆ ಅವ್ನು ಏನು ಹೇಳಿದ್ದ ನನಗೆ, ಏನು ಮಾಡ್ತಾ ಇದ್ದಾನವ, ನಾ ಮಾತಾಡ್ತೇನೆ ಅವ್ನ ಜೋಡಿ. ನೀ ತಲೆ ಕೆಡಿಸ್ಕೊಡು ಮಗಳೇ, 4 ದಿನ ಇಲ್ಲೇ ಇರು. ಅವನೇ ಬರ್ಲಿ ಕರ್ಕೊಂಡು ಹೋಗಕ್ಕೆ, ಅವ್ರಪ್ಪ ಅವ್ರವ್ವ ಕರೆಯಾಗಿ ಕಳಿಸ್ಲಿ, ಅವಾಗ ಮಾತಾಡ್ತೀನಿ ಅವನಿಗೆ. ಅಕ್ಕ ನೀ ಬೇಜಾರು ಮಾಡ್ಕೊಬೇಡ. ನೀ ಬೇಜಾರಾದ್ರೂ ನನ್ನಿಂದ ನೋಡೋಕ್ಕಾಗಲ್ಲಕ್ಕ. ನೀ ನನ್ನ ಮುದ್ದಿನ ಅಕ್ಕ ಅಲ್ಲನ. ನಿಂಗೆ ಏನಾದ್ರು ಸ್ವಲ್ಪ ಬೇಜಾರಾದ್ರೂ ನನ್ನಿಂದ ತಡ್ಕೊಳಕ್ಕಾಗಂಗಿಲ್ಲಕ್ಕ. ಅದಕ್ಕೆ ಮಗಳೇ, ನೀ ನನ್ನ ಬಂಗಾರ ಅಲ್ಲನವ, ಈ ಮನೆ ಲಕ್ಷ್ಮಿ ನೀನು. ನೀ ಹುಟ್ಟಿದ ಮೇಲೆ ಎಷ್ಟೋ ಒಂದಿಟ್ಟು ನಾವು ಜೀವನದಾಗ ಉದ್ಧಾರ ಆಗಿದ್ದು ಅಂತ. ನೀ ಹಿಂಗತ್ರ ನಂಗೆ ಭಾಳ ಸಂಕಟಕತ್ತವ. ನೀ ನನ್ನ ಮನೆ ಲಕ್ಷ್ಮಿ. ಏನು ಖುಷಿಯಿಂದ ಇರು. ಖುಷಿಯಿಂದ ಇರಕ ಮದ್ವೆ ಮಾಡ್ಕೊಡೋ ಜಾಗ ಹಂಗಿರ್ಬೇಕು. ಇಂಥವ್ರಿಗೆ ಮದ್ವೆ ಮಾಡ್ಕೊಟ್ಟು ಖುಷಿಯಾಗಿರೋದ್ರೆ ಹೆಂಗಿರಕತಿ ಮಗಳೇ? ನಂಗಂತೂ ಗೊತ್ತಿಲ್ಲವ ಹಿಂಗಂತೇಳಿ. ಈಗೇನು ನಾನು 4 ದಿನ ಇಲ್ಲೇ ಇರು, ನೀನು ಬರ್ಲಿ ಅವ್ನು ಕರ್ಕೊಂಡು ಹೋಗಕ್ಕ. ಅವಾಗ ಸರಿಯಾಗಿ ಮಾತಾಡಿ ಕಳ್ಸಿದ್ರ ಹೆಂಗಿದ್ರು ನಿನ್ನ ರೂಮ್ ಐತಿ, ನಿನ್ನ ಬಟ್ಟೆ ಅದಾವಲ್ಲೇ ಅದಾವು, ಆರಾಮಿರು. 4 ದಿನ ಹೇಳಿ ಬಂದಿಯಾ 4 ದಿನ ಇರ್ತೀನಿ ಅಂತ? ಏನು ಹಂಗೆ ಬಂದೆ? ಏನು ಹೇಳಿ ಬಂದಿಲ್ಲ, ಸುಮ್ಮನೆ ಬಂದೆ. ಬೆಳಗ್ಗೆ ನಾನು ಹೋಗ್ತೀನಿ ಅಂದಾಗ ನಮ್ಮ ಅತ್ತಿ ಒಂದು ಮಾತು ಏನು ಅನ್ನಲಿಲ್ಲ. ಹೋಗ ಅಂದ್ರು ಕರೆ, ಆದರೂ ದೌಡ್ ಬಂದ್ಬಿಡು ಅಂತಂದ್ರು. ಹ್ಞೂ ಅಂತಂದೆ. ಆಮೇಲೆ ನಮ್ಮ ಅತ್ತಿನೂ ಒಂಥರ ಹಿಂಗೆ ಮಾಡಿದ್ರಲ್ಲ ಅತ್ತಿ, ರಾತ್ರಿ ಇಷ್ಟು ಹೊತ್ತಾಗಿ ಬಂದರು, ನೀವೇನು ಕೇಳಂಗಿಲ್ಲನ ಅಂದ್ರೆ, ಗಂಡು ಮಗವ ಅವ್ಗೇನು ಹೇಳಕತ್ತಿ, ಇರ್ಲಿ ಬಿಡು ಏನಾಯ್ತು, ಮನೆಗೆ ಬಂದಾನಲ್ಲ, ಅವನೆಲ್ಲಿ ಹೋಗಿಲ್ಲ. ಹೆಂಡತಿ ಅದಕ್ಕೆ ನೀ ದಾರಿಗೆ ತೊಗೊಂಬರ್ಬೇಕು. ನಿನ್ನ ಮದುವೆ ಮಾಡಿದ್ದೆ ಅದಕ್ಕೆ, ಅವ್ನು ದಾರಿ ತಪ್ಪ್ಯಾನ. ನಿನ್ನ ಮದುವೆ ಮಾಡಿದ್ದೆ ಆ ಉದ್ದೇಶಕ್ಕೆ. ಹೆಂಡತಿ ಅದಾಳ ಅಂತಂದ್ರೆ ದೌಡ್ ಬರ್ತಾನ, ಆಮೇಲೆ ದಾರಿಗೆ ಬರ್ತಾನಂತೇಳಿ ಮದುವೆ ಮಾಡಿದ್ದು, ಚಟ ಎಲ್ಲ ಬಿಡಿಸಿ ದಾರಿಗೆ ತರ್ತಾಳಂತೇಳಿ ಮದುವೆ ಮಾಡಿದ್ದು ಅಂತೇಳಿ ಅಂತಾರೆ. ನಾನು ಅವ್ನು ಈಗ ತಿದ್ದಿ ಬುದ್ಧಿ ಹೇಳ್ಬೇಕಂತ ಈಗ. ಅಲ್ಲ ಹಂಗಾರ ಅವರಿಗೆಲ್ಲ ಗೊತ್ತಿದ್ದೆ ನಿನ್ ಮದುವೆ ಮಾಡ್ಯಾರಂತನ? ಅಂದ್ರೆ ನಿನ್ ಜೀವನ ನೀನ್ ಹೋಗಿ ಅವ್ನ್ ತಿದ್ದಿ ಬುದ್ಧಿ ಸರಿ ಹೇಳಿ ಸರಿ ದಾರಿಗೆ ಈಗ ತರ್ಬೇಕಂತ?
ಆಗ್ಲಿಲ್ಲ ಇನ್ನ ನೀನು ಈಗ ಹೋಗಿ ಅವನ್ನ ಹಿಡ್ತಾಕ್ ತರ್ಬೇಕಂತನ ಗಿಡವಾಗಿ ಬಗ್ಗದ್ದು ಬರವಾಗಿ ಮರವಾಗಿ ಬಗ್ತತನ ಅನ್ನಂಗ ಈಗ ನೀ ಅವ್ನ ಬಗ್ಗಿಸಿ ಬುದ್ಧಿ ಹೇಳ್ಬೇಕಂತನ ನೋಡವ ಹೆಂಗೈತಿ ಇವ್ರು ಹೊಡ್ತಾ ಬರ್ಲಿಕ್ಕೆ ನಿಮ್ಮ ಅತ್ತಿ ಬರ್ಲಿ ನೀರು ಇಲ್ಲ ಮಗಳ ನೀನು ಒಂದು ವಾರ ಇಲ್ಲೇ ಇರು ಬರ್ಲಿ ಅವ್ನು ನಿನ್ನ ಗಂಡ ಕರ್ಕೊಂಡು ಹೋಗಕ್ಕ ನಿಮ್ಮ ಅವ್ವ ನಿಮ್ಮ ಅಪ್ಪ ಬರ್ಬೇಕು ಇಲ್ಲಿಗೆ ಅಂತ ಹೇಳ್ತೀನಿ ಬರ್ಲಿ ಅವರು ಗ್ರಾಚಾರ ಬಿಡಿಸ್ಲಿಲ್ಲ ನಮ್ಮ ಅಪ್ಪನ ಮಗಳ ಅಲ್ಲ ನೋಡ್ತಿರ್ಬೇಕಾರ ಏ ಜಗಳ ಮಾಡ್ಕೊಂತ ಕುಂತ ಉಪಯೋಗಿಲ್ಲ ಮತ್ತು ಈಗ ಎಲ್ಲೇ ಹೋಗಿ ಬಾಳೆ ಮಾಡ್ಬೇಕು ಅವಾಗ ಸರಿ ಆಗಲ್ಲ ಅದು ಏನ ನಾನು ಅವ್ರು ಬರಲಿ ನಾನು ಮಾತಾಡ್ತೀನಿ ಏನಂತ ಹೇಳಿದ್ರು ಈಗ ಏನು ಮಾಡ್ತಾ ಇದಾರೆ ಅವ್ರು ಅಂತೇಳಿ ಕೇಳ್ತೇನೆ ತಲೆ ಕೆಡಿಸ್ಕೊಬಿಡು ಮಗಳೇ ನೀ ಆರಾಮಾಗಿರುವ ನಾನು ಹೋಗಲ್ಲ ಅಷ್ಟೇ ಬೇಡವ ಇರು ಅಕ್ಕ ನೀ ತಲೆ ಕೆಡಿಸ್ಕೊಬೇಡ ಆರಾಮಾಗಿರು ಮತ್ತೆ ಅಕ್ಕ ಏನು ಸಮಾಚಾರ ಏನಿಲ್ಲ ನೋಡಪ್ಪ ಸಮಾಚಾರ ಏನೈತಿ ಹೌದು ನಿಂದೇನು ಸಮಾಚಾರ ಈಗ ಅದೇನ ಕೇಳ್ಬೇಕು ಅಂದೆ ನಿಂಗೆ ನಿನ್ನೆ ಎಲ್ಲಿ ಹೋಗಿದ್ದಿ ಅಕ್ಕ ಅದು ನೀ ಬಂದಿದ್ದು ಒಳ್ಳೇದಾಯ್ತು ಬಾ ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಕ್ಕ ಏನು ಮಾತಾಡ್ಬೇಕು ಬೇಜಾರು ಮಾಡ್ಕೊಬೇಡ ಬಾರಕ್ಕ ನಿನ್ನ ಹತ್ರನೇ ಮಾತಾಡ್ಬೇಕಾಗಿರೋ ವಿಷಯ ಇದು ಬಾ ಏನ್ರಿ ದುಡ್ಕಿದ್ರಿ ನೀವು ಭಾಳ ಪಾಪ ಸವಿತನ ಜೀವನ ಹಾಳಾದಂಗಾತಲ್ರಿ ಅಂತ ಕುಟುಂಬಕ್ಕೆ ಕೊಟ್ಟು ಸ್ವಲ್ಪ ತಾಳ್ಮೆಯಿಂದ ಕಾದು ಒಂದು ಒಳ್ಳೆ ಕುಟುಂಬಕ್ಕೆ ಕೊಟ್ಟು ಲಗ್ನ ಮಾಡ್ಬೋದಿತ್ತಲ್ರಿ ಅಲ್ಲ ಮರೆಯ ನಾನು ಏನದು ಬೇಕಂತ ಮಾಡಿದ್ದ ನಾನು ಹಂಗಾರೆ ಒಂದು ಒಳ್ಳೆ ರೊಕ್ಕ ಪಕ್ಕ ಈಡೇಗೈತಿ ದೊಡ್ಡ ಮನೆ ಐತಿ ಹೌದಾ ನಂಗೆ ಕಾರ್ ಗಾಡಿನೂ ಐತಿ ಎಲ್ಲ ಚಲೋ ಅದಾರೆಲ್ಲ ಕೊಟ್ಟು ಮದುವೆ ಮಾಡಿದ್ರೆ ನನ್ನ ಮಗಳು ಆರಾಮಾಗಿ ಇರ್ತೈತಿ ಅಂತೇಳಿ ನಾ ಮಾಡಿದ್ದೆ ಅವ್ನು ಹಿಂಗೆಲ್ಲ ಮಾಡ್ತಾನೆ ಅವ್ರ ಅವ್ವ ಅಪ್ಪ ಹಿಂಗೆ ತಿರುಗ್ತಾರಂತ ಯಾರಿಗೆ ಗೊತ್ತಿತ್ತು ಹೇಳು ಯಾರಿಗೆ ಗೊತ್ತಿತ್ತು ಈಗ ನೋಡ್ರಿ ಈಗ ಪಾಪ ನನ್ನ ಮಗಳು ಕಣ್ಣೀರು ಹಾಕೊಂತ ಬಂದೈತೆ ಅಲ್ಲಿಂದ ಈಗ ಶಾಂತಕ್ಕನ ಮಗಳು ಬಂದ್ಲ ನೋಡಿದೆ ನೋಡಿದೆ ಯಾಕೆ ಹತ್ಕೊಂತ ಬಂದಂಗ ಆಗಲಿಲ್ಲ ಏನು ಮೊನ್ನೆರ ಲಗ್ನ ಮಾಡಿ ಕೊಟ್ಟಿದ್ದು ಕುಣಿದಾಡಿದ್ದು ಕುಪ್ಪಳಿಸಿದ್ದು ಈಗ ನೋಡಿದ್ರೆ ಹತ್ಕೊಂತ ಬಂದ್ಲ ಮಗಳು ಇದಕ್ಕೆ ಹೇಳೋದು ಭಾಳ ಉರಿಬಾರ್ದು ಅಂತೇಳಿ ಆಕೆನ್ ಸ್ವಲ್ಪ ಉರಿತಿದ್ಲ ಮಗಳು ಅಯ್ಯೋ ಸೀಮೆಗೆಲ್ಲದ ಮಗಳು ನನಗೆ ಅದಾಳ ಅಂತ ಶಾಂತಕ್ಕನು ಇದು ಮಾಡ್ತಿದ್ಲು ಗೌಡ್ರು ಹಂಗ ಮಾಡ್ತಿದ್ರು ಈಗ ನೋಡತ್ಕೊಂತ ಬಂದ್ಲೀಗ ಎಲೆ ಊರ್ ಬೆಂಡ್ಲಿ ಇಲ್ಲಿ ಬಂದು ನಿಂತಿ ಅಲೇ ಯಮ್ಮ ನೀ ನನಗೆ ಬಯಕೋಬೇಡ ನೋಡು ಓಹೋ ನಿನ್ನ ಸೊಸಿಗೆ ನಾವೇನು ಇಲ್ಲಿ ಬಂದು ನಿಂದ್ರಂದಿರ್ತೇವನ ತಗ ನಿನ್ನ ಸೊಸಿನ ಬಂದಿರ್ತಾಳ ಇಷ್ಟಕ್ಕೂ ನಾವು ಒಳ ಕೆಲಸ ಮಾಡಕತ್ತಿದ್ವಿ ನಿನ್ನ ಸೊಸಿನ ಬಂದು ಹೊರಗೆ ಬರ್ರಿ ಪರಕ ಅಂತ ಮಾತಾಡ್ಕೊಂತ ಬಂದ ಕೆಕಿನ ಇದ್ರ ಹೆಣ ಎತ್ಲಿ ಬಂದ ಬಿಡ್ತೀಯಲ್ಲ ಎತ್ತಿ ಒಟ್ಟು ಎಲ್ಲಿ ನಿಂದ್ರಂಗಿಲ್ಲ ಕುಂದ್ರಂಗಿಲ್ಲ ನೋಡಿ ನಮ್ಮ ಹಣೆ ಬರಕ್ ಮಾತಾಡ್ಕೊಂತ ಆತಾಗ ಬಂದ ಬಿಡ್ತಾಳ ಅಂದೇಲಿ ಇಡ್ಲಿ ಅಂತೇಳಿ ನೀ ನಮ್ಮಂಗಿದ್ದ ಯಾರು ಕುಟುಂಬ ಮಾತಾಡ್ತಿದ್ದಿಲ್ಲನ ನಮ್ಮ ಜೀವ ಯಾಕೆ ತಿಂತೀಯ ಯವ್ವ ತಾಯಿ ಒಟ್ಟು ನನ್ನ ಮಂದಿ ಬಳಕೆ ಇರಾಕ್ ಬಿಡು 3 ಹೊತ್ತು ನಿನ್ನ ಮಕ ನೋಡಿ ಸಾಕಾಗೈತೆ ಎತ್ತಿ ಹಾಡಿಬಿಟ್ಟಿ 3 ಹೊತ್ತು ನನ್ನ ಮಕ ನೋಡಿ ನಿನಗೆ ಬ್ಯಾಸರ ಆಗೈತೆ ನಿನ್ನ ಬೂಟ್ ಹೊಡೆಯಲಿಲ್ಲ ನಾನು ಅದಕ್ಕೆ ಮಾಡ್ತೀನಿ ನಮ್ಮ ಮನ್ಯಾಗ ಬಾಳೆ ಬದುಕು ಏನಿಲ್ಲ ಅಕ್ಕಿ ಹಸನ್ ಮಾಡಂತ ಹೇಳಿ ನೀವು ಅಲ್ಲಿಂದಲ್ಲೇ ಒಕ್ಕಟಿ ಇಲ್ಲಿ ಬಂದಾಳ ಇಲ್ಲಿ ಪಡಾಳೆ ಹರಸ್ಕೊಂತ ಅಯ್ಯೋ ದೇವ್ರೇ ನನಗೆ ಯಾಕಯ್ಯಪ್ಪ ಇನ್ನೂ ಸಾವ್ತರವಲ್ಲಿ ನನಗೆ ಸಾಕಾಗೈತೆ ಯವ್ವ ಈ ಕತ್ತಲಾಗು ಅಕ್ಕಿ ಹಸನ್ ಮಾಡತ್ತಾಳ ಮತ್ತೆ ಉಂಡು ಮಕ್ಕಳು ಹೊತ್ತಾಗಕತ್ತು ಎತ್ತಿ ಊಟ ಆದ್ಮೇಲೆ ಮಕ್ಕೊಂಡು ನಾಳೆ ಮದ್ಗಿದ್ದೆ ಅಂದಾಗ ಮಾಡ್ತೇನಂತ ಬಿಡ ಎತ್ತಿ ಹೋಗು ನಿನಗೆ ಉಣ್ಣಾಕ್ ನೀಡೇ ಬಂದೇನಿಲ್ಲ ನಾನಿಲ್ಲೇ ಒಂದಿಟ್ಟು ಮಾತಾಡಕ್ ಬಿಡು ನನ್ನ ಗಂಡು ಬರೋದು ಇನ್ನೂ ತಡ ಹಾಕತಿ ಹಂಗ್ಯಾಕೆ ಮಾಡ್ತೀಯ ಎತ್ತಿ ಒಟ್ಟು ಕೊಬ್ಬರಿ ಎಣ್ಣೆ ಹಚ್ಚಿ ನನ್ನ ಕಾಲು ಇಚ್ಚಗ್ ನಡಿಯ ನನ್ನ ಕಾಲು ಜಗ್ಗ ಹರಿಯಾಕತ್ತಾವು ಏನ ಕಾಲು ಇಚ್ಚಬೇಕಾ ಯವ್ವ ನೋವಲ್ಲವ ಈ ಮನೆ ಕೆಲಸದಕ್ಕಿಂತ ಅಂದಂಗ ಆಗ್ಬಿಟ್ಟತಿ ಆ ಕೆಲಸದಕ್ಕಿಗೆ ನನಗೆ ಏನೂ ವ್ಯತ್ಯಾಸ ಇಲ್ಲ ನೋಡು ಐತೆ ಗಿರ್ಜಿ ಕೆಲಸದರಿಗೆ ನಿನಗೆ ವ್ಯತ್ಯಾಸ ಐತಿ ಅವ್ರಿಗೆ ಪಗಾರ ಕೊಡ್ತಾರ ನಿಂಗೆ ಕೊಡಂಗಿಲ್ಲ ಅಷ್ಟೇ ಯಾಕ್ಲೇ ಸೊಟ್ಟ ಮಾರಿ ಪ್ರೇಮಿ ನನ್ನ ಸೊಸಿಗಿಲ್ಲ ಬರುತ್ತೆ ತಲೆಯಾಗ ತುಂಬಾಕತಿ ಅಲ್ಲ ನಿನ್ನ ಸೊಸಿಗಿಲ್ಲ ಬರುತ್ತೆ ತಲೆಯಾಗ ತುಂಬಾಕ ಅದೇನು ಹತ್ತಿ ಚೀಲನ ಏನು ಗುಣಿ ಚೀಲ ತಲೆಯಾಗಿಲ್ಲ ಬರದಲ್ಲ ತುಂಬಾಕ ಯವ್ವ ದೇವ್ರೇ ಏನ್ ಪಾಪ ಸಣ್ಣ ಕೂಸು ನಿನ್ ಸೊಸಿ ನಾವ್ ಹೇಳಿದ್ದಷ್ಟ ಕೇಳ್ತಾಳ ಪಾಪಕಿಗೇನು ಗೊತ್ತಾಗಲ್ಲ ನೋಡು ಮಳ್ಳಿ ಮಿಂಚಿ ಕಾಲಿಸ್ತಂದ್ರ ಅಂದ್ರಂತ ಹಂಗ ನಿನ್ ಸೊಸಿನ ಶಾಣೆ ಅದಾಳ್ತಾಳೆ ಎಲ್ಲ ಗೊತ್ತೈತಕಿ ಅತ್ತೇರ ಅದ್ ನನ್ನ ಹಣೆ ಬಾರಿಗೆ ಏನ್ ಕೆಟ್ಟಿದ್ದ ಏನೋ ನಿಮ್ಮನಿ ಬಂದು ಸೇರ್ಕೊಂಡೇನಿ ಅಯ್ಯೋ ಮಂಕ್ ಮುದೇವಿ ನಿನ್ ಮಸಡಿಗೆ ಇನ್ಯಾರು ಸಿಕ್ತಿದ್ರು ಬಾ ನನ್ನ ಮಗ ಸಿಕ್ಕಿದ್ದೆ ಹೆಚ್ಚು ಬಂದ್ ಕಾಲಿಚ್ಚಿಗ್ ಬಾ ನಾ ಹಿಚ್ಕಲ್ಲ ಆತ ಹಿಚ್ಬೇಡ್ರಿ ಎಲ್ಲ ಇರಬರ ಬಂಗಾರ ಇರಬರ ಆಸ್ತಿ ಎಲ್ಲ ನನ್ನ ಮಗಳ ಹೆಸರಿಗೆ ಬರ್ದಕ್ಕಿನ್ ಏನು ನಿನಗೆ ಕೊಡ್ತೇನಂತ ಮಾಡಿ ಏನೋ ಹೋಗ್ಲಿ ಬಿಡು ಪಾಪ ಮಗ್ಗೆ ಒಂದು ತಟ್ಟಿಗೆ ಹೆಚ್ಚಿಗೆ ಇರಲಿ ಮಗಳಿಗೆ ಒಂದು ಸ್ವಲ್ಪ ಕೊಟ್ರಾತು ಅಂತ ಅನ್ಕೊಂಡಿದ್ದೆ ನಾನು ಇದು ಏನದು ಜಾಸ್ತಿ ನನ್ನ ಮಗಳಿಗೆ ಕೊಡ್ತೀನಿ 1 ರೂಪಾಯಿ 12ನೇ ಭಾಗ ಅಷ್ಟೇ ನಿನಗೆ ಅಯ್ಯೋ ಹಳಾದ ಮುದುಕಿ ಅವ್ರ ಮುದುಕಿ ಇದೊಂದು ಸತ್ತು ಸುಡ್ಗಾಡ್ ಸೇರಿದ ದಿನ ಆರಾಮಾಗಿರ್ತೀನಿ ನೋಡತ್ತಾಗ ಹೊಕ್ಕನೆ ಪರಕ ಹೊಕ್ಕನೆ ಇದ್ರ ಹೆಣ ಎತ್ಲಿ ಏನು ಮಾಡ್ತಿ ಹೇಳು ಹೋಗವ ನಿಮ್ಮತ್ತೆ ನಮ್ಮ ಜೊತೆಗೆ ಸೇರಿ ನೀ ಹಾಳಾಗಿ ಅನ್ನಂಗ ಮಾತಾಡ್ತಾಳ ಈ ಮುದಿಗೆ ಸತ್ ಸಂಪಿಗೆ ಮರ ಆಗೋವರೆಗೂ ನೆಗದ್ ಬಿದ್ದ ನೆಲ್ಲಿಕಾಯಿ ಮರ ಆಗೋವರೆಗೂ ನಂಗೆ ನೆಮ್ಮದಿ ಇಲ್ಲವ ಪರಕ ನೆಮ್ಮದಿನೇ ಇಲ್ಲ ನಾ ಹೋಗ್ತೇನೆ ತಗೋರವ ಪಾಪ ಏನಾನ ಇಂಥ ಅತ್ತಿಗಳು ಇರ್ಬಾರ್ದವ ದೇವ್ರೆ ನಾನು ಮದುವೆಯಾಗಿ ಬಂದು 1 ವರ್ಷಕ್ಕೆ ನಮ್ಮ ಅತ್ತಿ ತೀರ್ಕೊಂಡ್ಬಿಟ್ಲವ ಅಯ್ಯೋ ದೇವ್ರೆ ಇಷ್ಟು ಖುಷಿ ಆತ್ಗುತ್ತ ನನಗರ ಅತ್ತಿ ಕಾಟನೇ ಇಲ್ದಂಗೆ ಆಗ್ಬಿಡ್ತಪ್ಪ ಇಂಥ ಅದೃಷ್ಟ ಎಲ್ಲರಿಗೂ ಸಿಗಲ್ ಬಿಡ ಏನ ಪ್ರೇಮಕ್ಕ ಅದು ಕರೆ ನಿಮ್ಮತ್ತಿ ಹಿಂಗೆ ಮಾಡ್ತಾಳನ ನಮ್ಮತ್ತೆ ಬಾಲ ಮುದ್ಕೊಂಡು ಕುಂತು ಯಾರ ಕಾಲಾಗೈತಿ ಹಲ್ಕಟ್ ಬಾಡೆ ಹೆಂಡತಿಗೆ ಫೋನ್ ಹಚ್ಚಿ ಕರ್ಕೊಂಬರ್ಲಾಕಿನ ಅಲ್ಲ ಫೋನ್ ಹಚ್ಚಿದ್ರೆ ನಿನ್ನೆ ಹೋದಕ್ಕೆ ರಾತ್ರಿ ಫೋನ್ ಹಚ್ಚಿದ್ರೆ ಎಬ್ಸ್ಲಿಲ್ಲಕ್ಕೆ ಗೊತ್ತನ ಬೆಳಗ್ಗೆ ಆತ ಇಷ್ಟೊತ್ತಾದ್ರೂ ಇನ್ನ ಮನೆಗೆ ಹಾಜರಾಗಿಲ್ಲ
ನೋಡು ನಾ ಹೇಳ್ತೀನಿ ಮೊದ್ಲು ಏನಾಗೈತೆ ಏನೋ ಗೊತ್ತಿಲ್ಲ ನೀ ಮಾಡೋ ಆಟ ಏನ ತಲೆ ಕೆಟ್ಟು ಹೋಗಿರ್ಬೇಕು ಅಕ್ಕಿಗೂ ಅದಕ್ಕೆ ಹೋಗ್ಯಾಳ ಮೊದ್ಲು ಕರ್ಕೊಂಬರ ಹೋಗ ನಾನೇನವ ಮಾಡ್ಬಾರ್ದು ಮಾಡೀನಿ ಅಂತದ ನಿಂದೊಂದು ಕತಿ ಇರ್ತಾಗ ಅವಕ್ಕೆ ಅದೇನ ಬುದ್ಧಿ ಇಲ್ದ ಮಾಡ್ತಾದಾಳ ಅಂದ್ರೆ ನೀನು ಹಂಗೆ ಮಾಡ್ತಿರ್ತಾಗ ಏನೋ ಅವ್ರ ಅಪ್ಪನ ಮನೆಗೆ ಇರ್ಬೇಕು ಅಂತ ಅನ್ಸಿರ್ಬೇಕು ಹೋಗ್ಯಾಳ ಬರ್ತಾಳೆ ತಡಿ ಪುರ್ಸತ್ ಕೊಡ್ಬೇಕಪ್ಪ ನಾವು ಒಂದೇ ಸಮನೆ ಕುತ್ಗಿ ಮೇಲೆ ಕುಂತ ಬಂದಿಲ್ಲ ಅಂತಂದ್ರೆ ಹೆಂಗೆ ಹೇಳಿ ನೋಡೋಣ ಸ್ವಲ್ಪ ತಡಿ ಬರ್ತಾಳ ಆಕಿ ನಿನ್ ಮ್ಯಾಗ ಸಿಟ್ ಮಾಡ್ಕೊಂಡು ಹೋದಂಗದಾಳ ಏನ ನೀನು ಹೋಗ ಮಟ ಬರಲ್ಲ ಆಕಿ ನನಗೆ ಅನ್ನಿಸ್ತಾ ಇರೋದು ಹಂಗೆ ಹೋಗು ಏನ ಏನ್ತಪ್ಪ ಎಷ್ಟಾದ್ರು ಬೇಜಾರು ಮಾಡಬೇಡ ಹೋಗ್ ಪಾಪ ಹೋಗು ನಿಂದೆ ತಪ್ಪಿಟ್ಕೊಂಡು ಯಮಕ್ಲೆ ಮೆರದ್ರೆ ಹಿಂಗ ಆಗೋದು ತಪ್ಪು ನಿಂದೈತಿ ಸುಳೆ ಮಗನ ತಗ್ಗಿ ಬಗ್ಗೆ ನಡೆಯೋದು ಕಲಿ ಒಟ್ಟು ಹೋಗಿ ಕರ್ಕೊಂಬರೋಗ ಉಂಡ್ಲಾ ಕಬ್ಬಣಕ ಆದಾಗ ಬಡಿಬೇಕು ಈಗ ಶಿಟ್ನ್ಯಾಗ ಅದಾಳ ಒಟ್ಟು ಹೋಗಿ ಸಮಾಧಾನ ಮಾತಾಡಿದ್ರು ಬರ್ತಾಳ ಏನ ನೀನು ಇನ್ನೊಂದು ವಾರ ಅಲ್ಲೇ ಬಿಟ್ಟು ಮುಗಿದೋದ್ ಕತಿ ಆಮೇಲೆ ಅಲ್ಲೇ ಉಳ್ಕೊಂಡ್ಲು ಅಂದ್ರೆ ಏನು ಮಾಡ್ತೀಯ ನೋಡಿ ನಿನ್ ಬಿಟ್ಟಿದ್ದು ಮತ್ತೆ ಈಗ ಹೇಳಕತ್ತೀನಿ ನಾನಂತರು ಏನ ಸುಮ್ಮನೆ ಹೇಳಿದ್ದನ್ನು ಒಂದು ಮಾತು ಕೇಳೋ ಮಕ್ಕಳಾದ್ರೆ ಚಂದ ಕೇಳಲ್ಲ ಅಂದ್ರೆ ಇನ್ನೇನು ಹೇಳೋದು ನಿಮ್ಗೆ ನಿಮ್ಮಂತವ್ಕ ಆಯ್ತು ಕರ್ಕೊಂಬರ್ತೀನಿ ಹೋಗಿ ಬರ್ತೇನೆ ಆಯ್ತು ಕರ್ಕೊಂಬರ್ತೀನಿ ಆದ್ರೆ ಅಲ್ಲಿ ಹೋದಾಗ ಏನಾರ ಆಕಿ ಜಗಳ ತೆಗೆದ್ರೆ ಮತ್ತೆ ನಾ ಬಿಟ್ಟು ಬಂದ್ಬಿಡ್ತೀನಿ ನೋಡು ಅಲ್ಲ ಜಗಳ ತೆಗೆದ್ರೆ ಬಿಟ್ಟು ಬಂದ್ಬಿಡ್ತೇನೆ ಅಂತ ಇಷ್ಟು ಸಲೀಸಾಗಿ ಹೇಳ್ತಿಯಲ್ಲ ಏನಾಗಲ್ಲ ಒಂಚೂರು ಸಮಾಧಾನ ಮಾಡಿ ಮಾತಾಡು ಹೋಗು ಸರಿ